ಸ್ವಂತ ಮನೆಯಿಂದ ಮಾಡಿ ನಮ್ಮ ತಂದೆ ತಾಯಿಗೆ ಹೇಳಿದಾಗ ಇಲ್ಲೇ ಇರ್ಬೋದು ಅಂತ. ಮತ್ತೆ ನನ್ನ ಮಗಳು ಹುಟ್ಟಿದಾಗ ಇದು ಸುಮ್ಮನೆ ಹೇಳ್ತಿರೋದಲ್ಲ, ಬೇರೆಯವ್ರ ಕಷ್ಟ ನೋಡಿದಾಗ ತುಂಬ ನೋವಾಗತ್ತೆ. ಯಾಕಂದರೆ ಕಷ್ಟ ನೋಡಿ ಬಂದವ ನಾನು. ಹಲವಾರು ಕ್ಷಣಗಳಿವೆ, ಮೇಯ್ನಾಗಿ ಎಲ್ಲ ವೇದಿಕೆ ಕಾರ್ಯಕ್ರಮಗಳು. ನನ್ನ ಫಸ್ಟ್ ಮ್ಯೂಸಿಕ್ ಬ್ರೇಕ್ ಅಂತ ಇಲ್ಲ ರೆಕಾರ್ಡಿಂಗ್, ಆ ಒಂದು ಕ್ಷಣ ಮರೆಯೋಕ್ಕೆ ಆಗಲ್ಲ. ಕೆಲಸ ಬಿಟ್ಟು ಸಂಗೀತ ಇನ್ನು ತಗೊಳ್ಳೋಣ, ಇನ್ನು ಮುಂದಕ್ಕೆ ಸಂಗೀತನೇ ನನ್ನ ಜೀವನ ಅನ್ನೋ ಒಂದು ನಿರ್ಧಾರ. ದಟ್ ಇಸ್ ಅ ಮೇಜರ್ ಕಾಲ್. ಬೇಕಾದಷ್ಟು ಸಂದರ್ಭಗಳು ಎತ್ತಿ ಹೇಳೋಕ್ಕಾಗಲ್ಲ. ಆಮೇಲೆ ಅವರು ಸುಳ್ಳು ಹೇಳಿದ್ರು ಈ ದಿನ ಅಂತ ಇವಾಗ ನೋಡಿದ್ರೆ ಅವ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಿಜ ಹೇಳಕ್ಕೆ ಹೋದರೆ ಒಳ್ಳೆ ಒಂದು ಸಿನಿಮಾ, ಬಿಸಿ ಬಿಸಿ ಕಾಫಿ, ಆಂಬಡೆ ಸಿಕ್ಕಿದ್ರೆ ಸರಿ, ಇಲ್ಲಾಂದರೆ ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡು ಸೋಫಾ ಮೇಲೆ ಕಾಲಿಟ್ಕೊಂಡು ಆ ಸಿನಿಮಾ ನೋಡ್ಕೊಂಡು ಹಂಗೆ ನಿದ್ದೆ ಮಾಡ್ಬಿಡೋದು. ಒಳ್ಳೆಯ ಒಂದು ಗಾಯಕನಾಗಿ, ಒಳ್ಳೆಯ ಒಂದು ಮನುಷ್ಯನಾಗಿ SPB ಸರ್, ಯೇಸುದಾಸ್ ಸರ್, ಜಾನಕಿ ಅಮ್ಮ ಅವರು, ಇನ್ನು ಅದಕ್ಕೆ ಮುಂದೆ ಏನು ಹೇಳೋದು ನಾನು ಅಂತ ಹೇಳ್ಬೋದು ಆ್ಯಕ್ಚುಲಿ. ಯಾಕಂದರೆ ನೆಗೆಟಿವ್ ಆಗಿ ಹೇಳ್ತಿರೋದಲ್ಲ, ಬಟ್ ಇನ್ನೂ ಶೂನ್ಯದಲ್ಲೇ ಇದ್ದೀನಿ. ಇನ್ನು ದೇರ್ಸ್ ಅ ಲಾಂಗ್ ವೇ ಟು ಗೋ. ಐ ನೋ ದ್ಯಾಟ್. ನಾನು ನಿಜವಾಗ್ಲೂ ಮನಸ್ಸಿಂದ ಹೇಳ್ತಿರೋದು. ಯಾಕಂದರೆ ಸುಮ್ಮನೆ ಹೇಳೋಕೆ 25,000 ಹಾಡು ಹಾಡಿದ್ದಾನೆ, ಇಲ್ಲ ಇಷ್ಟು ಶೋಸ್ ಕೊಟ್ಟಿದ್ದಾನೆ ಅನ್ನೋದು, ಅದು ಇಟ್ಸ್ ನಾಟ್ ಎ ಸಾಧನೆ. ಅವ್ರನ್ನೆಲ್ಲ ದಿಗ್ಗಜರು ನೋಡಿದಾಗ ಶೂನ್ಯನೇ ನಾವು. ನನ್ನ ದೃಷ್ಟಿಯಲ್ಲಿ ಪ್ರೀತಿ, ನನ್ನ ಫಸ್ಟ್ ಪ್ರೀತಿ ಸಂಗೀತನೇ. ಇಲ್ಲ ಇನ್ನು ಮುಂದಕ್ಕೆ ನೀವು ನಿಮ್ಮ ಸ್ಮೈಲಲ್ಲಿ ಗೊತ್ತಾಗ್ತದೆ ನೀವು ಹೇಳೋ ಪ್ರಶ್ನೆ ಏನು ಅಂತ. ಸೊ ಹಾನೆಸ್ಟಿ, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಹಾನೆಸ್ಟಿ ಬಂದಾಗ ದಟ್ ಇಸ್ ಪ್ರೀತಿ. ಅವ್ರು ಇನ್ನೂ ಇದ್ದಾರೆ, ಹೇಳಿದ್ರೆ ಆ್ಯಕ್ಚುಲಿ ಪರವಾಗಿ ನಗ್ತಾರೆ. ಹೇಳೇ ಬಿಡ್ಲಾ, ಮಾಧುರಿ ದೀಕ್ಷಿತ್ ಅವರು. ಮಂಗಳೂರು ನನ್ನ ಫೇವ್ರೆಟ್ ಪ್ಲೇಸ್ ಇಸ್ ಮ್ಯಾಂಗ್ಳೂರ್. ನನ್ನ ತಂದೆಗೆ ಬೇಕಾದಷ್ಟಿದೆ. ಎಸ್, ಮನುಷ್ಯರಾದ್ಮೇಲೆ ಇದ್ದೇ ಇರುತ್ತೆ ಆಸೆ ಅನ್ನೋದು, ಇದ್ದೇ ಇರುತ್ತೆ. ಅತಿ ಆಸೆ ಅಲ್ಲ, ಆಸೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆ ಆಸೆಯಿಂದ ಮುಂದಿನ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಹೋಗ್ಬೇಕಂದ್ರೆ ಆಸೆ ಇರಲೇಬೇಕು. ಅತಿ ಆಸೆ ಅಲ್ಲ, ಸುಮಾರಿದೆ, ಇನ್ಕ್ಲೂಡಿಂಗ್ ಸಾಂಗ್ಸ್. ಎಸ್, ಮೇನ್ ನಿಜ ಹೇಳಕ್ಕೆ ಹೋದರೆ ನಮ್ಮ ತಾಯಿ ಜೊತೆಗೆ ಇದ್ದಾರೆ, ಇವತ್ತಿಗೂ ಜೊತೆಗೆ ಇದ್ದಾರೆ. ಅಲ್ಲಿ ರಾದರ್ ಅವ್ರ ಜೊತೆಗೆ ನಾನಿದ್ದೀನಿ ಅಂತ ಹೇಳಬೇಕು. ಅದಕ್ಕೆ ಕಂಪ್ಯಾರಿಸನೇ ಇಲ್ಲ. ಅರ್ಥ ಮಾಡಿ ಹಾಡುವಂತಹ ಒಂದು ವಿಷಯ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಿ ಹಂಬಲ್, ಬಿ ವೆರಿ ಹಂಬಲ್, ಡೌನ್ ಟು ಅರ್ತ್. ಯು ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಅದರ್ಸ್. ಅದು ಆಲ್ಮೋಸ್ಟ್ ಮುಂಚೆ ಬೇರೆ ಒಂದು ಕ್ವಶನ್ ಇತ್ತು ಇದೇ ಥರ. ಒಬ್ಬರ ಕಷ್ಟ ನೋಡಿದಾಗ ಸಂಕಟ ಆಗೋದು ಅನ್ನೋದು, ಅವ್ರಿಗೆ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಸಹಾಯ ಮಾಡೋಕ್ಕಾಗ್ತಿಲ್ಲ ಅನ್ನೋವಾಗ ಅದು ಕುಗ್ಸೋದು ಅದು. ಸೊ ದಟ್ಸ್ ದ ಆನ್ಸರ್. ಹಣ ಬೇಕೇ ಬೇಕು, ಬಟ್ ಹಣ ಒಂದು ಮಾತ್ರ ಅಲ್ಲ, ಬಟ್ ಹಣ ಬೇಕೇ ಬೇಕು. ಬೇರೆಯವರು ಹೇಳಿರೋ ಪ್ರಕಾರ ಸೊ ಲವಿಂಗ್ ನೇಚರ್ ಅಂತ ಜನ ಎಲ್ಲರೂ ಹೇಳ್ತಾರೆ, ಆ್ಯಂಡ್ ವೆರಿ ಡೌನ್ ಟು ಅರ್ತ್ ಅಂತೆಲ್ಲ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ಎಸ್, ಐ ನೋ ಐ ಗಾಟ್ ದಿಸ್ ಲವಿಂಗ್ ನೇಚರ್ ಅಂತ. ಫೈನಲಿ ಒಂದು ಮನೆ ಮಾಡಿದೆ. ಸೊ ಡೆಫಿನೆಟ್ಲಿ ಅದು ಎಲ್ಲರಿಗೂ ಇರುವಂಥ ಒಂದು ಆಸೆ, ಅದು ಎಲ್ಲ ಮನುಷ್ಯರಿಗೂ ಇರುವಂಥ ಒಂದು ಮನೆ ಅಂತ ಮಾಡಬೇಕು ಅಂತ. ಮುಟ್ಟಲೇಬೇಕು, ಮುಟ್ಟೋಕ್ಕೆ ಕಷ್ಟ ಇರುತ್ತೆ, ತುಂಬ ಎಕ್ಸ್ಪ್ಲೇಷನ್ ಮಾಡಿ ಒಂದು ವರ್ಡಲ್ಲಿ ಇಲ್ಲ, ಒಂದು ಸಾಲಲ್ಲಿ ಇಲ್ಲ, ಒಂದು ಪದಗಳಲ್ಲಿ ಆಗದಿರೋಂಥ ಒಂದು ಕ್ವೆಶ್ಚನ್ ಇದು, ಗುರಿ ಅಂದರೆ ಏನು ಅಂತ. ಬಟ್ ಎಸ್, ಗುರಿ ಅನ್ನೋದು ಇಟ್ಸ್ ನೀವು ಅಲ್ಲಿ ಮುಟ್ಟಲೇಬೇಕು ಅನ್ನೋ ಒಂದು ವಿಷಯ. ಅದು ನನಗೆ ಜನರಿಗೆ ಅಂದರೆ ಕಷ್ಟದಲ್ಲಿ ಇರುವಂತಹ ಜನರಿಗೆ, ಯಾರು ಕಷ್ಟದಲ್ಲಿ ಇಲ್ಲದೇ ಇರಲಿ, ಬಟ್ ಅದಂಗೆ ಆಗ ಸಾಧ್ಯ ಇಲ್ಲ, ಅವ್ರಿಗೆ ಸಹಾಯ ಮಾಡೋದು ಮಾಡಬೇಕು, ಸಂಪೂರ್ಣವಾಗಿ ಸಹಾಯ ಮಾಡಬೇಕು ಅನ್ನೋದು ನನ್ನ ಗುರಿ. ಆ ಒಂದು ಶಕ್ತಿ ದೇವರು ಕೊಡಲಿ ಅನ್ನೋದು ನನ್ನ ಬೇಡಿಕೆ. ಆ್ಯಕ್ಚುಲಿ ಹೇಳೋಕ್ಕೋದ್ರೆ ಬಿಸಿಬೇಳೆ ಬಾತ್, ಅದರಲ್ಲಿ ಚೆನ್ನಾಗಿ ಇದು ಹಾಕಿರಬೇಕು, ಬೂಂದಿ ಹಾಕಿರಬೇಕು, ಆ್ಯಂಡ್ ಇಲ್ಲ ಚಿಪ್ಸ್ ಕೊಡಬೇಕು. ಬಿಸಿಬೇಳೆ ಬಾತ್ ಇಸ್ ಮೈ ಫೇವ್ರೆಟ್ ಡಿಶ್. ಅದ್ರ ಜೊತೆ ಮೈಸೂರು ಪಾಕ್ ಇದ್ದರೆ ಸಂಪೂರ್ಣ ಆಯಿತು. ನನಗೊಂದು ಸೂಪರಾಗಿ ಹಿಟ್ಟಾಗಿರೋ ಒಂದು ಹಾಡು ಬೇಕು. ಆ ಹಾಡಿಂದ ಜನರು ಮತ್ತೆ ನನಗೆ ಗುರ್ತು ಹಿಡಿತಾರೆ. ಜುಮ್ ಜುಮಾಯ ಬಂದಾಗ ಹಿಟ್ಟಾಗಿತ್ತು, ಬಟ್ ಅಜಯ್ ವಾರಿಯರ್ ಅಂತ ಗೊತ್ತಿರಲಿಲ್ಲ. ಸೊ ಆ ಥರ ಒಂದು ಸಾಂಗ್ ಬಂದರೆ ಇವಾಗ ಬರಬೇಕು. ಸೊ ದಟ್ ಓಕೆ, ಇವನೇ ಅಜಯ್ ವಾರಿಯರ್ ಅಂತ ಜನರಿಗೆ ಗೊತ್ತಿರಬೇಕು. ಒಂದು ಸೆಕೆಂಡ್ ಥಿಂಗ್, ನಾನು ಹೇಳ್ದಂಗೆ ನನಗೆ ದುಡ್ಡು ಅವಶ್ಯಕತೆ ಇದೆ ಅಂತ ನಾನು ಮುಂಚಿನ ಕ್ವಶನ್ ಹೇಳಿದ್ದೆ. ಬೇಕಾದಷ್ಟು ದುಡ್ಡು ಬೇಕು ಅಂದರೆ ನನಗೆ ಧಾರಾಳವಾಗಿ ಎತ್ತಿ ಕೊಡೋಷ್ಟು, ಬೇರೆಯವ್ರು ಕೊಡೋಷ್ಟು ದುಡ್ಡು ಬೇಕು. ಅದೊಂದು ಎಲ್ಲರನ್ನೂ ಇನ್ಕ್ಲೂಡಿಂಗ್, ಆಮೇಲೆ ರೈಟ್ ಫ್ರಮ್ ಮೈ ಫ್ಯಾಮಿಲಿ, ನಮ್ಮ ತಾಯಿ ಆಗಲಿ, ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮಗಳಾಗಲಿ,
ಅವ್ರ ಜೊತೆ ಎಲ್ಲರೂ ಖುಷಿಯಾಗಿರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಲ್ಲ, ಅದು ನಿಜವಾಗ್ಲೂ ಮನಸ್ಸಿಂದ ಹೇಳುವಂಥ ವಿಷಯ ಅದು.